ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BN Raw. ಐ ಆಮ್ ಚರಣ್. ನಿನ್ನೆ ತುಂಬ ಕ್ಲಿಯರಾಗಿ ಅನಾಲಿಸಿಸ್ ಮಾಡಿದ್ವಿ. ಇದನ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾವು ಬೈಯಿಂಗ್ ಮಾಡೋಣ ಅಂತ ಲೆವೆಲ್ ಇದು ಕೊಟ್ಟಿದ್ದು. ಅದು ಹೆಂಗೆ ವರ್ಕ್ ಆಗಿದೆ ನೋಡೋಣ. ಆ ವಿಡಿಯೋ ಪ್ಲೇ ಮಾಡಿ ನಿಮ್ಮ ಮುಂದೆ ತಮ್ಮನೇ ಕಟ್ ಮಾಡ್ಕೊಳ್ತೀನಿ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಮಾರ್ಕೆಟ್ ಸ್ಟಾರ್ಟ್ ಆಗೋದು 9:15ಗೆ, ಬಟ್ ನಾನು 7:45ಗೆ ಇವತ್ತು ಇದೇ ಪ್ಯಾಟರ್ನ್ ಬರುತ್ತೆ ಅಂತ ನಮ್ಮ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ಅದೇ ಪ್ಯಾಟರ್ನ್ ಪ್ರಕಾರ ಟ್ರೇಡ್ ಮಾಡಿದ್ದಾರೆ. ಓಕೆ, ಎಷ್ಟು ಪ್ರಾಫಿಟ್ ಬಂದಿದೆ ನೋಡೋಣ. ಅಂದರೆ ಬಿಫೋರ್ ಮಾರ್ಕೆಟ್ ಹೆಂಗೆ ಗೊತ್ತಾಗುತ್ತೆ ಇದೇ ಪ್ಯಾಟರ್ನ್ ಬರುತ್ತೆ ಅಂತ, ಬಿಫೋರ್ ಮಾರ್ಕೆಟ್ ಹೆಂಗೆ ಗೊತ್ತಾಗುತ್ತೆ ಬೈಯಿಂಗ್ ಬರುತ್ತೆ ಅಂತ ಅನಾಲಿಸಿಸ್ ಕ್ಲಾಸ್ ಜಾಯ್ನ್ ಆದ್ರೆ ಗೊತ್ತಾಗಿರುತ್ತೆ. ಓಕೆ, ನೋಡಿ ಒಂದ್ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನಾನು ಏನು ಹೇಳಿದ್ದೀನಿ ಅಂತ. ಇದು ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೋಬೋದು ನೀವು. ನೆನ್ನೆ ಅಪ್ಲೋಡ್ ಮಾಡಿರೋದು, ಕೇಳಿಸ್ಕೊಳ್ಳಿ. ಈಗ ಮಂಡೇ ಏನು ಮಾಡಬೇಕು, ಮಂಡೇ ಲೆವೆಲ್ಸು, ಮಂಡೇ ಅನಾಲಿಸಿಸ್ ಏನು ಮಾಡಬೇಕು ಅಂದರೆ ನಾಳೆ ಏನು ಮಾಡಬೇಕು. ನಿಫ್ಟಿ ನೋಡ್ಕೊಳ್ಳಿ. ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಈ ಝೋನ್ ಒಳಗಡೆ ಎಲ್ಲಿ ಬೈಯಿಂಗ್ ರಿಜೆಕ್ಷನ್ ಕ್ಯಾಂಡಲ್ ಬಂದರೂ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ ನಾನು. ಓಕೆ, ಇದು ನೋಡ್ಕೊಂಡ್ರಲ್ಲ, ಈ ಝೋನ್ ಒಳಗಡೆ ಎಲ್ಲಿ ಬೈಯಿಂಗ್ ಬಂದ್ರೂ ರಿಜೆಕ್ಷನ್ ಪ್ಲ್ಯಾನ್ ಮಾಡ್ತೀನಿ ನಾನು. ರಿಜೆಕ್ಷನ್ ಅಂದರೆ ಬೈಯಿಂಗೇ ಪ್ಲ್ಯಾನ್ ಮಾಡ್ತೀನಿ ನಾನು ಅಂತ. ಓಕೆ, ಇದನ್ನೇ ಕಟ್ ಮಾಡಿ ತಮ್ಲೇನು ಹಾಕ್ಕೋಬೋದು. ಇವಾಗ ನಿಫ್ಟಿದು ಹಾಕ್ಕೋಬೋದು, ಬ್ಯಾಂಕ್ ನಿಫ್ಟಿದು ಹಾಕ್ಕೋಬೋದು. ನೋಡೋಣ. ಫಸ್ಟ್ ನಿಫ್ಟಿ ಇದು ಹೇಳಿದ್ದೀನಿ, ವರ್ಕ್ ಆಗಿದೆಯಲ್ಲ ಒಂದ್ಸಲ ಚೆಕ್ ಮಾಡೋಣ. ನಿಫ್ಟಿ ಚಾರ್ಟ್ ಇವತ್ತು ದಿಸ್ ಈಸ್ ದ ರಿಸಲ್ಟ್. ಓಕೆ, ನಾನು ಬರೆದಿರೋ ಕ್ಯಾಂಡಲ್ಲೇ ಬಂದಿದೆ ನೋಡಿ. ರಿಜೆಕ್ಷನ್ ಹ್ಯಾಮರ್ ಕ್ಯಾಂಡಲ್ ಏನು ಬರೆದಿದೆ ಅದೇ ಬಂದಿದೆ. ರೈ ಕ್ರಾಸ್ ಆಗುವಾಗ ಬೈಯಿಂಗ್, ಕಂಪ್ಲೀಟ್ ಫುಲ್ ಡೇ ಟ್ರೆಂಡಿಂಗ್ ಡೇ ಬೈಯಿಂಗ್ ಬಂದಿದೆ ಎಲ್ಲ ನೋಡಿ. ಓಕೆ, ಇದು ನಿಫ್ಟಿ ವರ್ಕ್ ಆಗಿರೋ ವಿಧಾನ. ಬ್ಯಾಂಕ್ ನಿಫ್ಟಿ ನೋಡಿ, ಅದಿನ್ನೂ ಅದ್ಭುತ. ಅದು ನೋಡಿ ಒಂದ್ಸಲಿ. ಇದು ಸಪೋರ್ಟ್ ಬ್ರೇಕ್ ಅಂದರೆ 25,330 ಬ್ರೇಕ್ ಆಗೋವರೆಗೂ ನಾನು ಸೆಲ್ಲಿಂಗ್ ಕಡೆ ಇರಲ್ಲ. ಗ್ಯಾಪ್ ಏನು ಓಪನ್ ಆದರೂ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈಯಿಂಗ್ ಪ್ಲಾನೇ ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಈ ಲೆವೆಲ್ ಹತ್ರ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು. 15 ನಿಮಿಷ ಅಂದರೆ ಬ್ಯಾಂಕ್ ನಿಫ್ಟಿ ಮಂಡೇ 9:00ವರೆಗೂ ವೆಯ್ಟ್ ಮಾಡಿ. ಈ ಸಪೋರ್ಟ್ ಇಲ್ಲ, ಫೇಕ್ ಬ್ರೇಕ್ಔಟ್ ಆಗಿ ರಿಜೆಕ್ಷನ್ ಆಗಿದೆ ಅಂದರೆ ಇಲ್ಲಿಂದ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು. ಓಕೆ, ಈ ಲೆವೆಲ್ ತುಂಬ ಇಂಪಾರ್ಟೆಂಟ್. ಇದು ಮಂಡೇ ಕೇಳಿಸ್ಕೊಂಡ್ರಲ್ವಾ. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು. ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲಾನ್ ಮಾಡಬೇಕು ಅಂತ. ಇದನ್ನು ಕೂಡ ಕಟ್ ಮಾಡಿ ತಮ್ಲೇನ್ ಹಾಕೋಬೋದು. ಇವಾಗ ನೋಡಿ, ನಿಮ್ಮ ಮುಂದೆ ತಮ್ಲೇನ್ ಕಟ್ ಮಾಡಿ ಹಾಕ್ಕೊಳ್ತೀವಿ. ಬೈಯಿಂಗ್ ಬಂದಿದೆ ಇರುವಂಥ 50 ಮಿನಿಟ್ಸ್ ಯೂಸ್ ಮಾಡ್ಬೇಕಂತ ಹೇಳಿದ್ದೆ. ಈಗ ಬನ್ನಿ ಇವತ್ತಿನ ಬ್ಯಾಂಕ್ ನಿಫ್ಟಿ ಚಾರ್ಟ್ಗೆ. ದಿಸ್ ಈಸ್ ದ ರಿಸಲ್ಟ್. ಓಕೆ, ಇಲ್ಲಿ 15 ನಿಮಿಷ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ ಅಂತ. ಹೈ ಕ್ರಾಸ್ ಆಗುವಾಗ ಬೈಯಿಂಗ್, ರೆಸಿಸ್ಟೆನ್ಸ್ ಹತ್ರ 1 ಅವರ್ ಫೈಟ್ ಮಾಡಿದರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಾನು ರೆಸಿಸ್ಟೆನ್ಸ್ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಮೂಮೆಂಟಮ್ ಬರಬೇಕು ಅಂತ. ಇದು ಬ್ರೇಕ್ ಮಾಡೋಕ್ಕೆ ಇಲ್ಲಿ ಆಲ್ಮೋಸ್ಟ್ 2 ಅವರ್ಸ್ ಲಿಕ್ವಿಡಿಟಿ ತಗೊಂಡು ಆಮೇಲೆ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದಮೇಲೆ ನೋಡಿ ನಮ್ಮ ಮೇಜರ್ ರೆಸಿಸ್ಟೆನ್ಸ್ವರೆಗೂ ಹೋಗಿದೆ. ಓಕೆ, ಕರೆಕ್ಟಾಗಿ ಸೇಮ್ ಅದೇ ಕ್ಯಾಂಡಲ್ ಬಂದು ಅಲ್ಲಿಂದನೇ ಬೈಯಿಂಗ್ ಆಗಿದೆ. ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾವು ಬೈಯಿಂಗ್ ಮಾಡ್ತೀವಿ ಅಂತ ಹೇಳಿದ್ವಿ. ಬೈಯಿಂಗ್ ಬಂದಿದೆ ನೋಡಿ. ಇದು ನಿಫ್ಟಿಯ ಬ್ಯಾಂಕ್ ನಿಫ್ಟಿ ವರ್ಕ್ ಆಗಿರೋ ವಿಧಾನ, ಇದು ನಿಫ್ಟಿ ವರ್ಕ್ ಆಗಿರೋ ವಿಧಾನ. ಓಕೆ, ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಕೊಟ್ಟಿದ್ದೆ ಅದೊಂದ್ಸಲ ಚೆಕ್ ಮಾಡೋಣ ನೋಡಿ. ನೋಡ್ಕೊಳ್ಳಿ, ಇವತ್ತು ಟೆಲಿಗ್ರಾಮ್ 50 ಮಿನಿಟ್ಸ್ ಮಾತ್ರ ಯೂಸ್ ಮಾಡಿ ಅಂತ ಹೇಳಿದ್ದೆ ಬೆಳಿಗ್ಗೆನೇ 7:00ವರೆಗೆ. ಓಕೆ, ಅದಾದಮೇಲೆ ಸ್ಟ್ರೈಕ್ ಪ್ರೈಸ್ 25,100. ಎಂಟ್ರಿ ನಮ್ಮ 380 ಇದ್ದಿದ್ದು. ಇವಾಗ ಎಲ್ಲಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದು ಟಾರ್ಗೆಟ್ 1. ಟೆಲಿಗ್ರಾಮಲ್ಲಿ ಅಪ್ಡೇಟ್ ಏನಂದರೆ ಕಾಲು ಪೋಸ್ಟ್ ಮಾಡಿದ್ವಿ. ಅದಾದಮೇಲೆ ಇಲ್ಲೊಂದು ಚಾರ್ಟ್ ಪೋಸ್ಟ್ ಮಾಡಿ 15 ನಿಮಿಷ ಕ್ಯಾಂಡಲ್ ಬ್ರೇಕ್ಔಟ್ ಆಗೋವರೆಗೂ ವೆಯ್ಟ್ ಮಾಡಿ. 15 ನಿಮಿಷ ಕ್ಯಾಂಡಲ್ ಬ್ರೇಕ್ಔಟ್ ಆದಮೇಲೆ ITM ಬೈ ಮಾಡಿ ಅಂತ. 50 ಮಿನಿಟ್ಸ್ ಕ್ಯಾಂಡಲ್ ಹೈ ಬೈ ಮಾಡೋರಿಗೆ ಎಷ್ಟು ಪ್ರಾಫಿಟ್ ಬಂದಿರುತ್ತೆ ನೋಡಿ ITM ಅಲ್ಲಿ. ಓಕೆ, ಇದು ವರ್ಕ್ ಆಗಿರೋ ವಿಧಾನ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ. 50 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆಯಿತು. ದಿಸ್ ಈಸ್ ದ ರಿಸಲ್ಟ್. ನಿಫ್ಟಿ ಸೇಮ್ 50 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆಯಿತು. 50 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆಯಿತು. ದಿಸ್ ಈಸ್ ದ ರಿಸಲ್ಟ್. ಓಕೆ, ಗೋಲ್ಡ್ ಏನು ಮಾಡಿದ್ವಿ ನೋಡಿ, ಗೋಲ್ಡ್ ಕೂಡ ಮಾಡಿದ್ವಿ. ಇದು ನಮ್ಮ ಎಂಟ್ರಿ, ಈ ಕ್ಯಾಂಡಲ್, ಇದು ನಮ್ಮ SL, ಇದು ನಮ್ಮ ಫಸ್ಟ್ ಟಾರ್ಗೆಟ್, ಇದು ನಮ್ಮ ಸೆಕೆಂಡ್ ಟಾರ್ಗೆಟ್. ದಿಸ್ ಈಸ್ ದ ಮೂಮೆಂಟಮ್. ಇದು ಕೂಡ ಕ್ಯಾಪ್ ಮಾಡಿದ್ವಿ. ಟೋಟಲ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡ್ 3. ಓಕೆ, ಈಗ ನಾಳೆ ಏನು ಮಾಡಬೇಕು. ನಾಳೆ ಲೆವೆಲ್ಸ್ ನೋಡ್ಕೊಳ್ಳಿ. ಇನ್ನೂ ಮಾರ್ಕೆಟ್ ರನ್ನಿಂಗ್ ಇದೆ. 3:08 ಟೈಮು. ಇನ್ನೂ 22 ನಿಮಿಷ ರನ್ನಿಂಗ್ ಇರುತ್ತೆ. ಇದ್ರೂ ಗೊತ್ತು ಅದು ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅಂತ. ನೋ ಪ್ರಾಬ್ಲಮ್. ಅದಕ್ಕೆ ಬೇಗ ಅಪ್ಲೋಡ್ ಆಗ್ತಿದೆ ವಿಡಿಯೋ. ಲೆವೆಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ನೋಡ್ಕೊಂಡು ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಕರೆಕ್ಷನ್ ಬರಬೇಕು ನೋಡಿ. ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಕೋಬೋದು. ಆರ್ ಗ್ಯಾಪ್ ಅಪ್ ಓಪನ್ ಆದಮೇಲೆ ಸ್ವಲ್ಪ ಮೇಲೆ ಹೋಗಿ ಈ ರೆಸಿಸ್ಟೆನ್ಸ್ ಝೋನ್ ಇದೆಯಲ್ಲ, ಇದ್ರ ಒಳಗಡೆ 50 ಮಿನಿಟ್ಸ್ ರಿಜೆಕ್ಷನ್ ಬಂದಿದೆ ಅಂದರೆ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು. ಓಕೆ,
ರೀಟ್ರೇಸ್ ಆದಮೇಲೆ ಸೆಲ್ಲಿಂಗ್ ಮಾಡ್ಬೋದು, ಇಲ್ಲ ಕರೆಕ್ಷನ್ ಆದಮೇಲೆ ಬೈಯಿಂಗ್ ಮಾಡ್ಬೋದು. ಯಾಕಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ಗೂ ಸೆಂಟ್ರಲ್ ಇದೆ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನೋಡಿ, ಸೇಮ್ ಇದು ರೆಸಿಸ್ಟೆನ್ಸ್ ಝೋನ್, ಇದು ಸಪೋರ್ಟ್ ಝೋನ್, ಇದು ಸೆಂಟ್ರಲ್ ಇದೆ. ಇದು ಕೂಡ ಒಂದು ಕರೆಕ್ಷನ್ ಬಂದಮೇಲೆ ಬೈ ಮಾಡ್ಕೋಬೋದು, ಆ ರೀಟ್ರೇಸ್ ಆದಮೇಲೆ ಸೆಲ್ ಮಾಡ್ಕೋಬೋದು. ಇದನ್ನು ಡ್ಯೂಯಲ್ ವೇಲ್ ಪ್ಲಾನ್ ಮಾಡ್ತಾ ಇದ್ವಿ. ಬೈ ಇನ್ ಡಿಪ್, ಗ್ಯಾಪ್ ಅಪ್ ಓಪನ್ ಆಗಿ ಕರೆಕ್ಷನ್ ಬಂದಮೇಲೆ ಬೈ ಇನ್ ಡಿಪ್ ಬೈ ಮಾಡ್ಕೋಬೇಕು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು ಅನಾಲಿಸಿಸ್ ವಿಡಿಯೋ ಪೂರ್ತಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಆ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಆರ್ ಎನಿ ಎನ್ಕ್ವೈರೀಸ್ ಕ್ಲಾಸಸ್ ಬಗ್ಗೆ ಆಫ್ಲೈನ್ ಆನ್ಲೈನ್ ಇಲ್ಲ ನಂಬರ್ ಬರ್ತೀನಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.